ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ಲಿವರೇಜಸ್ ಅಂದ್ರೆ ಏನು ಮತ್ತೆ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತೆ ಅದರಲ್ಲಿ ಫಾರ್ಮುಲಾಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಈಚ್ ಅಂಡ್ ಎವ್ರಿ ಟೈಪ್ಸ್ ಅಲ್ಲಿ ಎಲ್ಲಾನು ಕೂಡ ಫಾರ್ಮುಲಾಸ್ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಈ ವಿಡಿಯೋಲಿ ನಿಮಗೆ ಪ್ರಾಬ್ಲಮ್ನ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೇನೆ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಪ್ರೀವಿಯಸ್ ವಿಡಿಯೋಲಿ ಫಾರ್ಮುಲಾಸ್ ಎಕ್ಸ್ಪ್ಲೈನ್ ಮಾಡಿರೋದು ಮತ್ತೆ ಅದಕ್ಕಿಂತ ಹಿಂದೆ ಅಂತಂದ್ರೆ EPS EBIT ಅನಾಲಿಸಿಸ್ ಅಂತ ಒಂದು ಫಾರ್ಮ್ಯಾಟ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ವಿಡಿಯೋನು ಕೂಡ ನೀವು ನೋಡಿ. ಏನಕ್ಕೆ ಅಂತಂದ್ರೆ ಅದು ಆ ಫಾರ್ಮ್ಯಾಟ್ ಮತ್ತೆ ಫಾರ್ಮುಲಾಸ್ ನಿಮಗೆ ಗೊತ್ತಿದ್ದು ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ತುಂಬಾನೇ ಈಸಿ ಇರುತ್ತೆ. ಮತ್ತೆ ಆರಾಮಾಗಿ ಕಣ್ಣು ಮುಚ್ಕೊಂಡು 10 ಮಾರ್ಕ್ಸ್ ನೀವು ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಬಹುದು. ಹಾಗೇನೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ನಾನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇಷ್ಟ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಕೂಡ ನೋಟ್ಸ್ ಬೇಕು ಅಂತಂದ್ರೆ, ಸ್ಕ್ಯಾನರ್ ಕಾಪಿ ನೋಟ್ಸ್ ಬೇಕು ಅಂತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು. ಈ ರೀತಿ ಇದೆ ಅಂತ ಹೇಳಿದ್ರೆ, ಸೇಲ್ಸ್ ಅಟ್ 100 per unit 25 lakh, ವೇರಿಯಬಲ್ ಕಾಸ್ಟ್ 50% ಆನ್ ಸೇಲ್ಸ್, 50% ಆನ್ ಸೇಲ್ಸ್, ಮತ್ತೆ ಫಿಕ್ಸ್ಡ್ ಕಾಸ್ಟ್ 11 lakh. ಇಟ್ ಹ್ಯಾಸ್ ಬಾರೋಡ್ 11 lakh at 10% per annum and its equity share capital is rupees 11 lakh of rupees 100 each. ಸೊ ಏನೋ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಾಂಪ್ಯೂಟ್ ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಅಂಡ್ ಕಂಬೈನ್ಡ್ ಲಿವರೇಜ್. ಫಸ್ಟ್ ಈ ಮೂರನ್ನು ಮಾಡೋಣ. ಆಮೇಲೆ ಲಾಸ್ಟ್ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ, ಅದನ್ನ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್, ಈಗ ಪ್ರಾಬ್ಲಮ್ನ ಶುರು ಮಾಡೋಣ. ಕ್ವಶನ್ ಈಗ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಕ್ವಶನ್ ತಕ್ಕನಾಗಿ ಕ್ವಶನ್ ಏನ್ ಪ್ರೊವೈಡ್ ಮಾಡಿದ್ದಾರೆ ಅದನ್ನ ನಾವು ಈ ಫಾರ್ಮ್ಯಾಟ್ ಪ್ರಕಾರ ಅದನ್ನ ಅಪ್ಲಿಕೇಬಲ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಫಾರ್ಮ್ಯಾಟ್ ವಿಡಿಯೋನ ಕೂಡ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ನೋಡಿ. ಏನಕ್ಕೆ ನಾನು ಪ್ರತಿ ಸರಿ ನಾನು ನಿಮಗೆ ಇಷ್ಟೊಂದು ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ, ಇದು ತುಂಬಾನೇ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಇದನ್ನು ಕೂಡ 10 ಮಾರ್ಕ್ಸ್ ಕೇಳ್ಬೋದು, ಇಲ್ಲ ಇದನ್ನ ಕೇಳಿಲ್ಲ ಅಂತಂದ್ರೆ ಇದನ್ನು ಕೂಡ 10 ಮಾರ್ಕ್ಸ್ ಕೇಳ್ಬೋದು. ಸೊ ಆ ರೀಸನ್ ಇಂದ ನಾನು ನಿಮಗೆ ಪ್ರತಿ ಸರಿನೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆ ಫಾರ್ಮೆಟ್ ವಿಡಿಯೋನ ನೋಡಿ ಅಂತ. ಸೊ ಫಾರ್ಮೆಟ್ ಈ ತರ ಇರುತ್ತೆ. ಫಾರ್ಮೆಟ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್, ಸಾರಿ ಅದು ಕ್ಯಾಲ್ಕುಲೇಷನ್, ನಾನು ಫಾರ್ಮೆಟ್ ಅಂತ ಬರ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಬಿಡಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಕ್ವಶನ್ ಅಲ್ಲಿ ನಮಗೆ ಫಾರ್ಮೆಟ್ ಅಲ್ಲಿ ಫಸ್ಟ್ ನಮಗೆ ಸೇಲ್ಸ್ ಇದೆ. ಸೊ ಸೇಲ್ಸ್ ಹಾಕೋಣ. ಸೇಲ್ಸ್ ಟೋಟಲ್ ಸೇಲ್ಸ್ ಎಷ್ಟಿದೆ ಅಂತಂದ್ರೆ ಇವಾಗ ನಮಗೆ 25 lakh ಇದೆ. ಟೋಟಲ್ ಸೇಲ್ಸ್ ಬಂದು 25 lakh ಮೈನಸ್ ವೇರಿಯಬಲ್ ಕಾಸ್ಟ್, ಮೈನಸ್ ವೇರಿಯಬಲ್ ಕಾಸ್ಟ್ 50% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. 25 lakh ಮೇಲೆ ನಾವು 15 lakh ನ ಮಾಡಿದಾಗ ನಮಗೆ ಸಿಗೋದು 12,50,000. 12,50,000. ಸೊ ಈಗ ಇದನ್ನ ಡಿಡಕ್ಟ್ ಮಾಡೋಣ. 25 lakh ಇಂದ 12 lakh ನ ಡಿಡಕ್ಟ್ ಮಾಡಿದಾಗ ನಮಗೆ ಸಿಗೋದು 12,50,000. ಸೊ ಇದನ್ನ ನಾವು ಕಾಂಟ್ರಿಬ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನ ನಾವು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ನೋಡ್ತಾ ಇರೋದು ನೀವು ಇಲ್ಲಿ ಫಾರ್ಮೆಟ್. ಸೊ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಇಂದ ನಾವು ಫಿಕ್ಸ್ಡ್ ಕಾಸ್ಟ್ ಕೂಡ ಡಿಡಕ್ಟ್ ಮಾಡಬೇಕಾಗುತ್ತೆ. ಮೈನಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರಪ್ಪ? ಕ್ವಶನ್ ನೋಡ್ತಾ ಇರೋದು ಫಿಕ್ಸ್ಡ್ ಕಾಸ್ಟ್ 11 lakh ಕೊಟ್ಟಿದ್ದಾರೆ. ಸೊ 11 lakh ನ ಡಿಡಕ್ಟ್ ಮಾಡೋಣ. ಸೊ 11 lakh ನ ಡಿಡಕ್ಟ್ ಮಾಡಿದಾಗ ನಮಗೆ ಸಿಗೋದು 1,50,000. ಸೊ ಈ 1,50,000 EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. EBIT ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮೈನಸ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಎಷ್ಟಿದೆ? ಇಂಟ್ರೆಸ್ಟ್ 10% ಇದೆ. ನೀವು ಕ್ವಶನ್ ಅಲ್ಲಿ ನೋಡ್ತಾ ಇರೋದಲ್ಲಿ 11 lakh ಮೇಲೆ ನಾವು 10% ಮಾಡಬೇಕಾಗುತ್ತೆ. ಸೊ 11 lakh ಮೇಲೆ ನಾವು 10% ಮಾಡಿದಾಗ ಸೊ 1,10,000 ಸಿಗುತ್ತೆ ಇಂಟ್ರೆಸ್ಟ್. ಸೊ ಇದನ್ನ ನಾವು ಈಗ ಇದನ್ನು ಕೂಡ ಡಿಡಕ್ಟ್ ಮಾಡೋಣ. ಸೊ 40,000 ಸಿಗುತ್ತೆ. 40,000 ಅರ್ಥ ಆಯ್ತಲ್ವಾ? ಸೊ 40,000 ಸಿಗುತ್ತೆ. ಸೊ ಇದು ನಮಗೆ EBT ಮೀನ್ಸ್ ನಾವು ಇಂಟ್ರೆಸ್ಟ್ ನ ಡಿಡಕ್ಟ್ ಮಾಡಿದೀವಿ. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು EBT ಮೀನ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಅರ್ಥ ಆಯ್ತಲ್ವಾ? ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ನೆಕ್ಸ್ಟ್ ಇದರಿಂದ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಾವು ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ. ಮೈನಸ್ ಟ್ಯಾಕ್ಸ್. ನಿಮಗೆ ಕ್ವಶನ್ ಅಲ್ಲಿ ಕೇಳಿರ್ತೇವಲ್ಲಿ ಎಷ್ಟು ಅಸ್ಯೂಮ್ ಮಾಡ್ಕೊಳ್ತಿರೋ ಅಷ್ಟು ಅಸ್ಯೂಮ್ ಮಾಡ್ಕೊಳ್ಳಿ. ನಾನು 50% ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ ನೀವೇನು ಅಸ್ಯೂಮ್ ಮಾಡ್ಕೊಂಡಿರ್ತೀರೋ ಅದನ್ನ ನೋಟ್ ಮುಖಾಂತರ ನೀವು ತೋರಿಸ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ 50% ಮಾಡಿದಾಗ 20,000 ಸಿಗುತ್ತೆ. ಡಿಡಕ್ಟ್ ಮಾಡೋಣ. ಸೊ ಟೋಟಲಿ 20,000. ಇದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್.
ಈಟ್ ಅಂತ ಅನ್ಕೋಬೇಡಿ, ಇದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಇದಾದ್ಮೇಲೆ ಪ್ರಾಬ್ಲಮ್ ನೋಡ್ತಿರ್ಬೋದು ನೀವು, ಫಾರ್ಮೆಟ್ ನ ಪ್ರಿಫರೆನ್ಸ್ ಡಿವಿಡೆಂಟ್ ಇದೆ. ಸೊ ಕ್ವಶನ್ ಅಲ್ಲಿ ನಾವು ಇಲ್ಲಿ ಎಲ್ಲೂ ಕೂಡ ಡಿವಿಡೆಂಟ್ ನ ಪ್ರೊವೈಡ್ ಮಾಡಿಲ್ಲ, ಪ್ರಿಫರೆನ್ಸ್ ಡಿವಿಡೆಂಟ್ ಕ್ವಶನ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ಮೈನಸ್ ಅದನ್ನ ಬಿಡೋಣ. ಸೊ ಅದನ್ನ ನಾವು ಏನದು ಇಂಪಾರ್ಟೆನ್ಸ್ ತಗೊಳ್ಳೋದೇ ಬೇಡ. ಬೇಕಾದ್ರೆ ನೀವು ಇಲ್ಲಿ ಫಾರ್ಮೆಟ್ ಅಲ್ಲಿ ತೋರಿಸ್ಬೋದು ಬೇಕಾದ್ರೆ ಪ್ರಾಬ್ಲಮ್ ಅಲ್ಲಿ, ಬಟ್ ನಾನು ಇಲ್ಲಿ ತೋರಿಸಲ್ಲ. ಸೊ ನಾನು ಟೋಟಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಅರ್ನಿಂಗ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಅರ್ನಿಂಗ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ? 20,000. ಸೊ ಪ್ರಿಫರೆನ್ಸ್ ಡಿವಿಡೆಂಟ್ ಡಿಡಕ್ಟ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗೋದು. ಬಟ್ ಏನಂತಂದ್ರೆ ಅಲ್ಲಿ ನಾವು ಕ್ವಶನ್ ಅಲ್ಲಿ ಪ್ರೊವೈಡ್ ಮಾಡಿಲ್ಲ ಡಿವಿಡೆಂಟ್ ಎಷ್ಟಿದೆ ಅಂತ. ಸೊ ಆ ರೀಸನ್ ಇಂದ ನಾವು 20,000 ಅನ್ನ ಡೈರೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಇದಾದ್ಮೇಲೆ ನಮ್ಗೀಗ EPS ಬೇಕು. ನಮ್ಗೆ EPS ಬೇಕು ಅಂತಂದ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಂದ ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಕ್ವಶನ್ ನೋಡ್ತಾ ಇರೋದು ಈಗ ಟೋಟಲ್ ಎಷ್ಟು 11 lakh ಶೇರ್ ಕ್ಯಾಪಿಟಲ್ ಅಂತಿದೆ. ಸೊ 100 ಈಚ್. ಅದರಿಂದ ನಾವು 100 per share ಅಂತ ಇದೆ. ಸೊ ನಾವು ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಟೋಟಲ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಪರ್ ಶೇರ್ ಎಷ್ಟಿದೆ? 100 ಇದೆ. ಡಿವೈಡ್ ಮಾಡಿದಾಗ ನಮಗೆ ಸಿಗುತ್ತೆ 11,000. ಸೊ ಟೋಟಲ್ ಇವಾಗ ನಾವು EPS ಬೇಕು ಅಂತಂದ್ರೆ is equal to 20,000 divided by 11 lakh. 11,000 is equal to 1.82. So earning per share is equal to 1.82. ಸೊ ಇದು ಅರ್ನಿಂಗ್ ಪರ್ ಶೇರ್. ಇಷ್ಟು ಟೋಟಲಿ ಒಂದು ಸ್ವಲ್ಪ ಸ್ಟೆಪ್ ಕಂಪ್ಲೀಟ್ ಆಯ್ತು. ಇದಾದ್ಮೇಲೆ ನಮ್ಗೆ ಅಲ್ಲಿ ಕ್ವಶನ್ ಅಲ್ಲಿ ಕೇಳಿದ್ರೆ, ಕ್ವಶನ್ ಅಲ್ಲಿ ಏನಂತಂದ್ರೆ ಆಪರೇಟಿಂಗ್ ಲಿವರೇಜ್ ಕಂಡುಹಿಡಿದಿರಿ, ಫೈನಾನ್ಷಿಯಲ್ ಲಿವರೇಜ್ ಕಂಡುಹಿಡಿರಿ, ಮತ್ತೆ ಕಂಪನಿ ಲಿವರೇಜ್ ಕಂಡುಹಿಡಿರಿ ಅಂತ ಕೇಳಿದಾರೆ. ಸೊ ಅದನ್ನು ಕೂಡ ಮಾಡೋಣ. ಸೊ ಆಪರೇಟಿಂಗ್ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ DOL is equal to, ಸೊ ಫಾರ್ಮುಲಾಸ್. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಫಾರ್ಮುಲಾ ಕೂಡ ಒಂದು ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದೆ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಐ ಕಾರ್ಡ್ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡ್ತೀನಿ ನೀವು ಆ ವಿಡಿಯೋನ ನೋಡ್ಬಾರ್ದು. ಸೊ ಆಪರೇಟಿಂಗ್ ಲಿವರೇಜ್ಗೆ ಫಾರ್ಮುಲಾ. ಸೊ ನಮ್ಗಿದು ಬೇಕಾಗಿಲ್ಲ, ಏನಕ್ಕೆ ಅಂತಂದ್ರೆ ಇದು ಪರ್ಸೆಂಟೇಜ್ ಅಲ್ಲಿ ಕೊಟ್ಟಾಗ ನಾವು ಅದನ್ನ ಮಾಡೋದು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಮ್ಗೆ ಬೇಕಾಗಿರೋದು ಇದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಕಾಂಟ್ರಿಬ್ಯೂಷನ್ divided by EBIT. So contribution divided by EBIT. Total contribution ಎಷ್ಟಪ್ಪ ಇದೆ? ಸೊ 12,50,000 ಇದೆ. 12,50,000 divided by EBIT 1,50,000. 1,50,000. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಸಿಗುತ್ತೆ 8.33 ಟೈಮ್ಸ್. ಸೊ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಫಿನಾನ್ಷಿಯಲ್ ಲಿವರೇಜ್, ಡಿಗ್ರಿ ಆಫ್ ಫಿನಾನ್ಷಿಯಲ್ ಲಿವರೇಜ್ DFL. ಸೊ ಆಮೇಲೆ IPL ಅಂತ ಅನ್ಕೊಳಕ್ ಹೋಗ್ಬಿಡಿ ಯಾರು. ಸೊ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲಿವರೇಜ್ ಅಂತ ಅರ್ಥ. ಸೊ ಫಾರ್ಮುಲಾ ನೋಡೋಣ ಅದಕ್ಕೂ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT. EBIT ಡಿವೈಡೆಡ್ ಬೈ EBT ಇಸ್ ಈಕ್ವಲ್ ಟು, EBIT ಎಷ್ಟಿದೆ? 1,50,000 ಇದೆ. 1,50,000 divided by EBT 40,000. ಸೊ ಇದನ್ನ ನಾವು ಡಿಡಕ್ಟ್ ಮಾಡಿದಾಗ ನಮಗೆ ಸಿಗುತ್ತೆ 3.75 ಟೈಮ್ಸ್. 3.75 ಟೈಮ್ಸ್. ಸೊ ನಾನು ನಿಮಗೆ ಲಾಸ್ಟ್ ಥಿಯರಿ ಮಾಡಿದಾಗಲೂ ಹೇಳಿದ್ದೆ, ಏನಂತಂದ್ರೆ ನೀವು ಕಂಪನಿ ಲಿವರೇಜ್ ಕಲಿ ಅವಶ್ಯಕತೆನೇ ಇರೋ. ಏನಕ್ಕೆ ಅಂತಂದ್ರೆ ಇವೆರಡು ನಿಮಗೆ ಪ್ರಾಪರ್ ಆಗಿ ಗೊತ್ತಿರ, ಅದು ನೆಕ್ಸ್ಟ್ ಸ್ಟೆಪ್ ಆದಾಗ ಆಟೋಮೆಟಿಕ್ ಬರುತ್ತೆ ಅಂತ. ಡಿಗ್ರಿ ಆಫ್ ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು, ತುಂಬಾ ಸಿಂಪಲ್, ಏನಂತಂದ್ರೆ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಇಂಟು ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್. ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಇಂಟು ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು 8.33 ಇಂಟು 3.75. 8.33 ಇಂಟು 3.75 is equal to 31.25. ಏನಂತಂದ್ರೆ
ಇದನ್ನು ನೀವು ಸರಿನೋ ತಪ್ಪೋ ಅಂತ ಹೇಗೆ ಕಂಡುಹಿಡಿಯೋದು, ಅದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ. ಸೊ ಕಂಬೈನ್ಡ್ ಲಿವರೇಜ್ಗೆ ಇನ್ನೊಂದು ಫಾರ್ಮುಲಾ ಬಂದು ಆರ್ ಕ್ರಾಸ್ ವೆರಿಫಿಕೇಶನ್ ಮಾಡಿ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT. ಅರ್ಥ ಆಯ್ತಲ್ವಾ? 12,50,000 divided by 40,000 is equal to 31.25. ಸೊ ಇದು 32 ಬರುತ್ತೆ. ಏನಕ್ಕೆ ಅಂದ್ರೆ ನಾನು ಕೆಲವು ಕಡೆ ರೌಂಡ್ ಫಿಗರ್ ಮಾಡಿದ್ರಿಂದ ಸೊ ಅಮೌಂಟ್ ವೇರಿ ಆಗಿದೆ. ಸೊ ತಪ್ಪಲ್ಲ, ನಿಮ್ಗೆ ಕರೆಕ್ಟ್ ರೌಂಡ್ ಫಿಗರ್ ಕೊಟ್ಟಿದಾಗ ನಿಮ್ಗೆ ಆನ್ಸರ್ ಪ್ರಾಪರ್ ಕೂಡ ಸಿಗುತ್ತೆ. ಸೊ ಇಷ್ಟೇ ಆನ್ಸರ್. ಇದು ಲಿವರೇಜಸ್ ಆಯ್ತು. ಕ್ವಶನ್ ಅನ್ನು ನೋಡ್ತಿರ್ಬೋದು ನೀವು. ಏನಂತಾನೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಇಫ್ ದಿ ಸೇಲ್ಸ್ ಇನ್ಕ್ರೀಸ್ ಬೈ 8 lakh ವಾಟ್ ವಿಲ್ ಬಿ ದಿ ನ್ಯೂ EBIT. ಅಂದ್ರೆ ಸೇಲ್ಸ್ ಏನಾದ್ರು 8 lakh ಇನ್ಕ್ರೀಸ್ ಆದ್ರೆ ನ್ಯೂ EBIT ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇದು ನಾವೀಗ ಪರ್ಸೆಂಟೇಜ್ ಟೈಪ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಫಸ್ಟ್ ಎಷ್ಟು ಹಿಂಗ್ ಸೇಲ್ಸ್ ಎಷ್ಟು ಆಗಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ನೋಡೋಣ ಒಟ್ಟು ಟೋಟಲ್ ಸೇಲ್ಸ್. ಸೊ ಓಲ್ಡ್ ಸೇಲ್ಸ್ ಎಷ್ಟಿದೆ, ಓಲ್ಡ್ ಪ್ಲಸ್ ನ್ಯೂ ಇಸ್ ಈಕ್ವಲ್ ಟು, ಸೊ ಓಲ್ಡ್ ಎಷ್ಟಪ್ಪ ಇದೆ, ಸೊ 25 lakh ಇದೆ. 25 lakh ಪ್ಲಸ್ ನೀವು 8 lakh ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು 33 lakh. ಟೋಟಲು 33 lakh ಟೋಟಲು ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಅಂದ್ರೆ 33 lakh ಇನ್ಕ್ರೀಸ್ ಆಗಿದೆ. ಇವಾಗ ನಾವು ಪರ್ಸೆಂಟೇಜ್ ಅಲ್ಲಿ ಮಾಡಬೇಕು. ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಮಾಡಿದಾಗ ನಮಗೆ ಡೈರೆಕ್ಟ್ ಆಗಿ ಮಾಡ್ಬೋದು, ಎಷ್ಟು ಇನ್ಕ್ರೀಸ್ ಆಗಿದೆ ಎಷ್ಟಿದೆ ಅಂತ ನಾವು ಬೇಗನೆ ಕಂಡುಹಿಡಿಬೋದು. ನೋಡೋಣ ಫಸ್ಟ್ ಪರ್ಸೆಂಟೇಜ್ ಚೇಂಜ್ ಇನ್ ಸೇಲ್ಸ್. ಅರ್ಥ ಆಯ್ತಲ್ವಾ? ಪರ್ಸೆಂಟೇಜ್ ಚೇಂಜ್ ಇನ್ ಸೇಲ್ಸ್ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಪರ್ಸೆಂಟೇಜ್ ಇನ್ ಸೇಲ್ಸ್ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಸೊ ಫಾರ್ಮುಲಾ ಬಂದು ಇದು ತುಂಬಾನೇ ಇಂಪಾರ್ಟೆಂಟ್. ನಾನು ಲಾಸ್ಟ್ ಟೈಮ್ ಥಿಯರಿ ಮಾಡ್ಬೇಕಾದ್ರೆ ನಿಮ್ಗೆ ಈ ಫಾರ್ಮುಲಾ ತಿಳಿಸಿಲ್ಲ, ಇಲ್ಲೇ ತಿಳಿಸ್ತಾ ಇದ್ದೀನಿ. ಪರ್ಸೆಂಟೇಜ್ ಚೇಂಜ್ ಇನ್ ಸೇಲ್ಸ್, ಪರ್ಸೆಂಟೇಜ್ ಚೇಂಜ್ ಇನ್ ಸೇಲ್ಸ್ ಇಸ್ ಈಕ್ವಲ್ ಟು ನ್ಯೂ ಸೇಲ್ಸ್ ಮೈನಸ್ ಓಲ್ಡ್ ಸೇಲ್ಸ್ divided by old sale is equal to new sale up ಎಷ್ಟಪ್ಪ 33 lakh ಇದೆ. 33 lakh minus 25 lakh divided by 25 lakh is equal to 8 lakh divided by 25 lakh is equal to 0.32. ಇದನ್ನು ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಇಂಟು 100 ಇಸ್ ಈಕ್ವಲ್ ಟು 32%. ಸೊ 32% ಸೇಲ್ಸ್ ಟೋಟಲ್ ಆಗಿ ಇನ್ಕ್ರೀಸ್ ಆಗಿದೆ. ಅರ್ಥ ಆಯ್ತಲ್ವಾ? ಟೋಟಲ್ 32% ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಇವಾಗ ನಮ್ಗೆ ಅವ್ರು ಏನ್ ಕೇಳಿದಾರೆ, ವಾಟ್ ಈಸ್ ನ್ಯೂ EBIT ಅಂತ ಕೇಳಿದಾರೆ. ಅರ್ಥ ಆಯ್ತಲ್ವಾ? ನ್ಯೂ EBIT ಅಂತ ಕೇಳಿದಾರೆ. ಪರ್ಸೆಂಟೇಜ್ ಚೇಂಜ್ ಇನ್ EBIT ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಸೇಲ್ಸ್. ಅರ್ಥ ಆಯ್ತಲ್ವಾ? ಸೊ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ EBIT divided by percentage change in sales is equal to, ಲಾಸ್ಟ್ ನಾವು ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ನ ಕಂಡಿಡ್ತೀವಿ. ನೋಡ್ತಾ ಇರೋದು ನೀವು ಇಲ್ಲಿ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ನ ಕಂಡಿಡ್ತೀವಿ. 8.33 ಟೈಮ್ಸ್ ಇಂಟು ಪರ್ಸೆಂಟೇಜ್ ಚೇಂಜ್ ಇನ್ EBIT ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ಹಾಗೆ ಬಿಡೋಣ. ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಸೇಲ್ಸ್ ಇವಾಗ ತಾನೇ ಕಂಡುಹಿಡಿದಿದ್ದೀವಿ 32%. ಅರ್ಥ ಆಯ್ತಲ್ವಾ? 32% ನಾವು ಇವಾಗಷ್ಟೇ ಕಂಡುಹಿಡಿದಿದ್ದೀವಿ. ಸೊ 32. ಸೊ ಇವಾಗ ಜಸ್ಟ್ ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ EBIT is equal to 8.33 into 32 is equal to 266.56%. ಅರ್ಥ ಆಯ್ತಲ್ವಾ? 266.56%. ಈಗ ಟೋಟಲ್ ನಮಗೆ EBIT ಇಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ, ವಾಟ್ ವಿಲ್ ಬಿ ದಿ ನ್ಯೂ ಅಮೌಂಟ್? ಅರ್ಥ ಆಯ್ತಲ್ವಾ? ಇಸ್ ಈಕ್ವಲ್ ಟು ಇನ್ಕ್ರೀಸ್ ಇನ್ EBIT ಇಸ್ ಈಕ್ವಲ್ ಟು ಓಲ್ಡ್ EBIT ಎಷ್ಟಪ್ಪ ಇದೆ?
ಓಲ್ಡ್ EBIT 1,50,000 ಇದೆ. ಸೊ 1,50,000 ಇಂಟು 266.56%. ಟೋಟಲ್ ಎಷ್ಟಾಗುತ್ತೆ ಅಂತಂದ್ರೆ 3,99,840. 3,99,840. ಇದು ಟೋಟಲ್ ಅಮೌಂಟ್ ಇನ್ಕ್ರೀಸ್ ಆಗಿರೋದು. EBIT ಟೋಟಲ್ ಅಮೌಂಟು ಇನ್ಕ್ರೀಸ್ ಆಗಿರೋದು. ನಮ್ಗೆ ಇವಾಗ ನ್ಯೂ EBIT ಬೇಕು ಅಂತಂದ್ರೆ, ಸೊ ಇನ್ಕ್ರೀಸ್ ಆಗಿರೋದು ಸಿಕ್ಕಿದೆ, ಓಲ್ಡ್ EBIT ಇದೆ. ಸೊ ಈಗ ನಾವು ನ್ಯೂ EBIT ನ ಆರಾಮಾಗಿ ಕಂಡುಹಿಡಿಯಬಹುದು. ಸೊ ನ್ಯೂ EBIT is equal to old EBIT plus new ಐತಿ ಇನ್ಕ್ರೀಸ್ ಅಂತ ಹಾಕಿರ್ತೇನೆ, ಯಾಕಂದ್ರೆ ಅಷ್ಟು ಇನ್ಕ್ರೀಸ್ ಆಗಿರೋದಲ್ವಾ. ಸೊ 1,50,000 ಪ್ಲಸ್ 3,99,840 is equal to 5,49,840. ಸೊ ಟೋಟಲು ನ್ಯೂ EBIT ಬಂದು 5,49,840. 5,49,840. ಸೊ ನಮ್ಗೀಗ ಎಲ್ಲ ಸ್ಟೆಪ್ ಕೂಡ ಮುಗೀತು. ಆಪರೇಟಿಂಗ್ ಲಿವರೇಜ್ ಕಂಡಿಡ್ದೋ, ಫಿನಾನ್ಷಿಯಲ್ ಲಿವರೇಜ್ ಕಂಡಿಡ್ದೋ, ಕಂಪನಿ ಲಿವರೇಜ್ ಕಂಡಿಡ್ದೋ, ಮತ್ತೆ ನ್ಯೂ EBITನೂ ಕೂಡ ಕಂಡಿಡ್ದೋ. ಸೊ ನಿಮ್ಗೆ ಏನಾದರೂ ಪರ್ಸೆಂಟೇಜ್ ಎಲ್ಲ ಪ್ರಾಬ್ಲಮ್ ಕೊಟ್ಟರೆ ನೀವು ಇದೇ ರೀತಿ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗೆ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ನ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.